ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಶೇಷವಾಗಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದೆಲ್ಲದರ ನಡುವೆ ಕಳೆದ ಕೆಲವು ದಿನಗಳಿಂದ ಸಿಎಂ ಗಾದಿಯ ಕುರಿತಂತೆ ಚರ್ಚೆಗಳು ಗರಿಗೆದರಿದ್ದಾವೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಆಗುವಂತಹ ಲಾಭ ನಷ್ಟಗಳೇನು, ಆ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂತ್ರೆ ಆಗುವಂತಹ ಲಾಭ ನಷ್ಟಗಳೇನು, ಇದೆಲ್ಲದರ ನಡುವೆ ಹಲವರ ಕನಸಾಗಿ ಉಳ್ಕೊಂಡಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ರೆ ಆಗುವಂತಹ ಬದಲಾವಣೆಗಳು, ಬೆಳವಣಿಗೆಗಳೇನು, ಇದರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉದ್ಯಮಿಯಾಗಿರುವಂತಹ ಸುರೇಶ್ ರಾಜ್ ಅವರು ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅತ್ಯುತ್ತಮ ಆಡಳಿತವನ್ನ ಕರ್ನಾಟಕ ಕಾಂಗ್ರೆಸ್ ಕಳೆದ 2.5 ವರ್ಷಗಳಲ್ಲಿ ಕೊಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿರ್ಬೋದು, ಜನ ಬಹಳ ವಿಶ್ವಾಸದಿಂದ ಕೊಟ್ಟಿರುವಂತಹ ನಂಬಿಕೆಯನ್ನ ಕಳೆದ 1-2-3 ತಿಂಗಳುಗಳಿಂದ ಎಲ್ಲಿ ಕಳ್ಕೊಳ್ತಿದ್ದಾರೋ ಅನ್ನುವಂಥ ಭಾವನೆಯಲ್ಲಿ ಈ ಪ್ರಶ್ನೆ. ಆ ಸಿಎಂ ಗಾದಿಯ ಕುರಿತಂತೆ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೇ ಆ ಸ್ಥಾನದಲ್ಲಿ ಮುಂದುವರೆದ್ರೆ ಲಾಭ ನಷ್ಟಗಳೇನು ಅನ್ನುವಂಥ ಸಹಜ ಪ್ರಶ್ನೆ ಇದ್ದೇ ಇರುತ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ ನೋಡಿ, ಇವತ್ತಿನ ದಿವಸ ಬಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಬಂದ್ಬಿಟ್ಟು ಚಿಕ್ಕ ವಯಸ್ಸಿನಿಂದ ಸುಮಾರು ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡ್ಬಂದಿದ್ದಾರೆ. ಯಾವತ್ತು ಬಂದ್ಬಿಟ್ಟು ಬಡವರಿಗೆ ಬಗ್ಗರಿಗೆ ಯಾವುದೇ ಒಂದು ಸ್ಥಾನದಲ್ಲಿ ಯಾರಿಗೆ ಮಾತು ಕೊಟ್ಟರೆ ಅದಕ್ಕೆ ತಕ್ಕಂಗೆ ನಡ್ಕೊಂಬಂತ ಯಾರನ್ನ ಇದ್ದರೆ ಅದು ಸಿದ್ದರಾಮಯ್ಯ ಅವರು. ಒಂದು ಮಾತು ಕೊಟ್ಟರೆ ಅದು ಕೊಟ್ಟಿದ್ದೀನಿ ಅಂತ ಅವ್ರಿಗೆ ಯಾವಾಗಲೂ ಅದು ಕಾಡ್ತಾನೆ ಇರುತ್ತೆ. 2013ರಲ್ಲಿ ನಮ್ಮ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಕಾರಣ ಇದರಿಂದ ಅವರು ಮುಖ್ಯಮಂತ್ರಿಗಳು ಆಗಿಲ್ಲ. ಆಗ ಸೋತರು. ಅದು ಯಾರ್ದೋ ಕೈವಾಡ ಇತ್ತು. ಆ ಕೈವಾಡ ಯಾರ್ದಂತ ಎಲ್ರಿಗೂ ಗೊತ್ತು. ಅದರಿಂದ ಅವ್ರಿಗೆ ಇವತ್ತು ಅನಿಸ್ತಾ ಇದೆ, ಏನೋ ಮಾಡಿದ್ರೆ ನೆಕ್ಸ್ಟು ನಾನು ಮಾಡಿರೋಂಥ ತಪ್ಪನ್ನ ರಿಯಲೈಸ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಏನೋ ಮಾಡಿದರೆ ಇವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕಂತ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನೇ ಮಾಡಬೇಕಂತ ಒಂದು ನಿರ್ಧಾರನೂ ತಗೊಂಡಿದ್ದಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಬಂದ್ಬಿಟ್ಟು 50-50 ಅಂತ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಆಗಲೇ ಯಾವಾಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂತು ಅವತ್ತೇ ಮಾತುಕತೆ ಆಗಿ ಅದು ಎಲ್ರಿಗೂ ಗೊತ್ತು. ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು. ಅವರು ಒಳ್ಳೆ ನಾಯಕರೇ, ತುಂಬ ಒಳ್ಳೆ ನಾಯಕರು. ಒಳ್ಳೆ ತುಂಬ ಚೆಂದಾಗಿ ಕಾಂಗ್ರೆಸ್ನ ಎತ್ತಿಡಿದವರು. 39 ಸೀಟ್ನ ಅವರು ಅಧ್ಯಕ್ಷತೆಯಲ್ಲಿ ಗೆದ್ಕೊಂಬಂದವರು. ಅವ್ರಿಗೆಲ್ಲ ಕೇಪಬಲ್ಲು ಇದೆ. ಅದರಲ್ಲಿ ಏನು ಒಂದು ಇದೆ ಅಂದರೆ ಅವ್ರ ದುರಾದೃಷ್ಟನೋ ಏನು, ಅವರಲ್ಲಿ ಸುಮಾರು ಕೇಸುಗಳಿರೋದ್ರಿಂದ ಅದು ಇಡೀ ಕಾಂಗ್ರೆಸ್ ದೇಶದಲ್ಲಿ ಇವ್ರಿಗೇನ ಕೊಟ್ಟರೆ, ಸಿ ಎಮ್ ಏನ ಮಾಡಿದರೆ, ಕಾಂಗ್ರೆಸ್ಸಲ್ಲಿ ಇವ್ರಿಗೆ ಏನು ವಿರುದ್ಧವಾಗಿ ಯಾರೂ ಇಲ್ಲ, ಅವ್ರ ವಿರುದ್ಧವಾಗಿ ಜನರೂ ಇಲ್ಲ. ಬಟ್ ಅವ್ರ ವಿರುದ್ಧವಾಗಿ ಆಪೋಸಿಷನ್ ಪಾರ್ಟಿ ಇದೆ. ಅವ್ರ ವಿರುದ್ಧವಾಗಿ ಅವ್ರ ಮೇಲೆ ಇರೋಂಥ ಕೇಸುಗಳೇ ಇದೆ. ಆ ಕೇಸುಗಳೇ ಅವ್ರಿಗೆ ಬಂದ್ಬಿಟ್ಟು ಮುಳ್ಳಾಗಿದೆ. ಹೊರತು ಜನಬಲ ಇದೆ, ಪಕ್ಷದ ಬೆಂಬಲ ಇದೆ, ಆದ್ರೆ ಕೇಸ್ಗಳು ಸಮಸ್ಯೆ ಮಾಡಬಹುದು ಅಂತ ಕೇಸುಗಳಿರೋದ್ರಿಂದ ಅವರಿಗೆ ಏನಾನ ಅವ್ರನ್ನೇನ ಕೊಟ್ರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ CM ಪಟ್ಟ ಕೊಟ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಉಳಿಯೋದಂತೂ ತುಂಬಾ ಕಷ್ಟ ಆಗತ್ತಂತ ದೊಡ್ಡ ದೊಡ್ಡ ನಾಯಕರುಗಳು ಗೊತ್ತು. ಅದೇ ಬಂದ್ಬಿಟ್ಟು ಹೈಕಮಾಂಡ್ಗೂ ಗೊತ್ತಿದೆ. ಇದು ಹೇಳಕ್ಕಾಗ್ತಾ ಇಲ್ಲ. ಅದರಿಂದ ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೇನ ಇನ್ನ ಅಧ್ಯಕ್ಷತನ ಮುಂದೂಡಿಸಿ ಇನ್ನೂ ಒಂದು 2 ವರ್ಷ 3 ವರ್ಷ ಇದ್ದು 2028ರಲ್ಲಿ ಆಗ ಚುನಾವಣೆಗೆ ಹೋದರೆ ಇವರೇ ಅಧ್ಯಕ್ಷದಲ್ಲಿ ಇವತ್ತು 129 39 ಏನಿದೆ ಅದು 180 ಆಗೋ ಚಾನ್ಸಸ್ ಇದೆ.